ಅಬಕಾರಿ ಇಲಾಖೆ ಅಕ್ರಮ ವಿಚಾರವಾಗಿ ಸಚಿವ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಅಹೋರಾತ್ರಿ ಧರಣಿಯನ್ನ ಇದೀಗ ಮುಗಿಸಿದ್ದಾರೆ. ವಾಕಿಂಗ್ ಸಹ ಶುರು ಮಾಡಿರುವಂತದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಅಹೋರಾತ್ರಿ ಧರಣಿಯನ್ನ ಯಶಸ್ವಿಯಾಗಿ ಮುಗಿಸಿದಿರಿ, ಅದೇ ರೀತಿಯಾಗಿ ಈಗ ವಾಕಿಂಗ್ ಸಹ ಮಾಡ್ತಾ ಇದ್ದೀರಿ. ಸದನದಲ್ಲಿ ಇವತ್ತು ಯಾವ ರೀತಿಯಾಗಿರುತ್ತೆ ಹೋರಾಟ ನಿಮ್ದು ಅಂತ? ಇವತ್ತು ನಿನ್ನೆನೂ ಕೂಡ ನಾವು ಎಳೆಯಾಗಿ ಅವರೆಲ್ಲ ಅವರ ಆಡಿಯೋ ಮತ್ತೆ ಅವರಲ್ಲಿರ್ತಕ್ಕಂಥ ಫುಟೇಜಸ್ ಎಲ್ಲದನ್ನು ಕೂಡ ಇಡ್ತಕ್ಕಂಥ ಕೆಲಸ ಸದನದೊಳಗೆ ಮಾಡಿದ್ದೇವೆ. ಖಂಡಿತ ಇದನ್ನ ಗಂಭೀರವಾಗಿ ಪರಿಗಣಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಅಬಕಾರಿ ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂಥ ಹಗರಣವನ್ನು ತಡೆಗಟ್ಟಲಿಕ್ಕೆ ಅಲ್ಲಿ ಏನು ಇದಾಗಿದೆ ಅದರ ಬಗ್ಗೆ ಮಂತ್ರಿಗಳ ತಲೆದಂಡ ತಗೋಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಅದನ್ನು ಈಗಲೂ ಕೂಡ ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ತಗೊಂಡು ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಹಗರಣವನ್ನು ಬೆಳಕಿಗೆ ತಂದಿರತಕ್ಕಂಥದ್ದನ್ನ ಇದಕ್ಕೊಂದು ತಾರಕ ಅಂತ ಕಾಣಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ನೀವು ಹೇಳಿದ್ರೆ ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ. ಎಲ್ಲೋ ಒಂದ್ ಕಡೆ ಸಚಿವರ ಪರವಾಗಿ ಈಗ ಸಿಎಂ ಸಿದ್ದರಾಮಯ್ಯನವರೇ ನಿಂತಿರುವಂತದ್ದು. ಇದರ ಜೊತೆಗೆ ಆರೋಪ ಸಹ ಬಿಜೆಪಿ ನಾಯಕರು ಸಹ ನೀವೇನ್ ಮಾಡ್ತಾ ಇದ್ದೀರಿ, ಇದರಲ್ಲಿ ಸಿಎಂ ಅವ್ರಿಗೂ ಸಹ ಪಾಲು ಹೋಗಿದೆ ಅನುಮಾನ ಉದ್ಭವ ಆಗ್ತದೆ. ಯಾವಾಗ ಮುಖ್ಯಮಂತ್ರಿಗಳು ಇಷ್ಟು ಹಗರಣ, ಇಷ್ಟು ಸಾವಿರಾರು ಕೋಟಿ ಬಗ್ಗೆ ಇವತ್ತು ಬೆಳಕು ಚೆಲ್ಲಿರ್ತಕ್ಕಂಥದ್ದನ್ನ ಇಷ್ಟು ಲಘುವಾಗಿ ತಗೊಳ್ಳಕ್ ಹೊರಟಿದ್ದಾರೆ, ಆವಾಗ ಏನಾಗ್ತದೆ, ಇವರೆಲ್ಲೋ ಕೂಡ ಇದು ಕಪ್ಪ ಕಾಣಿಕೆನ ಅವ್ರ ಹೈಕಮಾಂಡ್ಗೋ ಎಲ್ಲ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳು ಬಳಸಲಿಕ್ಕೋಸ್ಕರ ಈ ತರ ನಮ್ಮ ರಾಜ್ಯದ ಹಣವನ್ನ ಲೂಟಿ ಹೊಡಿತಾ ಇದ್ದಾರೆ ಅಂತಕ್ಕಂಥ ಅನುಮಾನ ಇವತ್ತು ಇಡೀ ರಾಜ್ಯದಲ್ಲಿ ಜನಗಳಿಗೆ ಅರ್ಥ ಆಗ್ತದೆ. ಅದರಿಂದ ಇದ್ರ ಬಗ್ಗೆ ಇವತ್ತೇನು ಸದನದೊಳಗಡೆ ಕೂಡ ಅವರು ಆ ಮಂತ್ರಿಗಳ ತಲೆದಂಡ ತಗೊಳ್ಳೋದ್ರ ಮುಖಾಂತರ ಇಂಥವಕ್ಕೆಲ್ಲ ನಾನು ಕಡಿವಾಣ ಆಗ್ತೀನಿ ಅಂತಕ್ಕಂಥದ್ದನ್ನ ಅವರು ಎತ್ತಿ ತೋರಿಸಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಸರ್, ನಿನ್ನೆ ಇದೇ ವಿಚಾರವಾಗಿ ಸದನದಲ್ಲಿ ಸಾಕಷ್ಟು ಮಾತಿನ ಚಕಮಕಿ ಆಯಿತು. ಪೆನ್ ಡ್ರೈವ್ ಕೂಡ ಇಟ್ಕೊಂಡು ತೋರಿಸಿದ್ರು. ಹೀಗಾಗಿ ಇಷ್ಟೆಲ್ಲ ತೋರಿಸಿದ್ರು, ಅಧಿಕಾರಿಗಳ ಸಸ್ಪೆಂಡ್ ಆದ್ರೂ ಸಹ ನನ್ನ ವಿರುದ್ಧವಾಗಿ ಸಾಕ್ಷಿ ಏನಿದೆ ಅನ್ನುವಂಥ ಪ್ರಶ್ನೆಯನ್ನ ಸಚಿವರು ಮಾಡ್ತಾ ಇದ್ದಾರೆ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಈ ಸರ್ಕಾರದಲ್ಲಿ ಹೊಸ ನಿಲುವನ್ನು ತಗೊಂಡಿರಂಗ್ ಕಾಣ್ತಾರೆ. ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಅವ್ರನ್ನ ತಲೆದಂಡ ಮಾಡಿ ಅವ್ರನ್ನೆಲ್ಲರನ್ನು ಕೂಡ ಕಳಂಕರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಇವ್ರಿಗೆ ಬಳಸ್ಕೊಂಡು ಅಧಿಕಾರಿಗಳು ತಲೆದಂಡ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ರೂಢಿ ಮಾಡ್ತಾ ಇದ್ದಾರೆ ಈ ಸರ್ಕಾರದಲ್ಲಿ. ಈಗಾಗಲೇ ನಾವು ನೋಡಿದ್ದೇವೆ, ಏನು RCB ಕ್ರಿಕೆಟ್ ಮ್ಯಾಚ್ ಅಂತ ಇದರಲ್ಲಿ ಅಲ್ಲಿರ್ತಕ್ಕಂಥ ಕಮಿಷನರ್ನ ತಲೆದಂಡ ತಗೊಂಡು ಮಾಡ್ತಂಥದ್ದು. ಇವತ್ತು ಒಳ್ಳೊಳ್ಳೆ ಅಧಿಕಾರಿಗಳನ್ನ ಈ ತರ ದುರುಪಯೋಗ ಪಡಿಸ್ಕೊಂಡು ಇವರು ಸೇಫ್ ಆಗಿರ್ತಕ್ಕಂಥದ್ದು, ಮತ್ತೆ ಅಧಿಕಾರಿಗಳನ್ನ ಒಂದು ಕಳನಾಯಕರನ್ನ ಮಾಡ್ತಕ್ಕಂಥದ್ದಕ್ಕೆ ಹೊರಟಿದೆ. ನಮ್ಮ ರಾಜ್ಯದ ಅಧಿಕಾರಿಗಳಿಗೆ ಅವ್ರದೇ ಆದಂಥ ಒಂದು ವ್ಯಕ್ತಿತ್ವ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ನಾವು ಕಾಣ್ತೇವೆ. ಅಂಥವ್ರನ್ನೆಲ್ಲ ದುರುಪಯೋಗ ಪಡಿಸ್ಕೊಂಡು ಈ ಸರ್ಕಾರ ಇವತ್ತು ಇಂಥ ಹಗರಣಗಳು ಮಾಡ್ಲಿಕ್ಕೆ ಹೊರಟಿದೆ. ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಸರ್, ಅದೇ ರೀತಿಯಾಗಿ ಈ ಒಂದು ಹೋರಾಟದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಸಹ ನಿಮಗೆ ಸೂಚನೆಯನ್ನ ಕೊಟ್ಟಿರ್ತಾರೆ, ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು, ಯಾವ ರೀತಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ. ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಅವರನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರಿದ್ರೆ ಯಾವ ರೀತಿಯಾಗಿ ಹೋಗ್ತಾ ಇದ್ದಾರೆ ಹೋರಾಟ? ಈಗ ಅವ್ರಿಗೂ ಕೂಡ ಎಲ್ಲ ಇಂಚಿಂಚು ಏನೇನಾಗಿದೆ ಎಲ್ಲ ಕೂಡ ಮಾಹಿತಿ ಇದೆ. ಅದನ್ನ ನಾವು ಕೂಡ ಅವರಿಂದ ಮಾಹಿತಿಯನ್ನು ಪಡೆದು ನಾವೆಲ್ಲರೂ ಕೂಡ ಸದನದಲ್ಲಿ ಅದ್ರ ಬಗ್ಗೆ ವ್ಯಕ್ತಪಡಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಅವರು ಕೂಡ ಇವತ್ತು ಇದ್ರ ಬಗ್ಗೆ ಒಂದು ಮಾಧ್ಯಮದ ಮುಖಾಂತರ ಮಾತಾಡೋರು ಕೂಡ ಇದ್ದಾರೆ ಅಂತ ಅಂದ್ಕೊಂಡು ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ಇದನ್ನ ಒಂದು ಮುಖ್ಯಮಂತ್ರಿಗಳು ಗಂಭೀರವಾಗಿ ಪರಿಗಣಿಸಿ ಸಚಿವರ ಒಂದು ರಾಜೀನಾಮೆ ಅಂತ ಪಡ್ಕೋಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಇದಿಷ್ಟು ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸುರೇಶ್ ಬಾಬು ಅವರ ಮಾತು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.